ಅಂಕಲಗಿ ಗ್ರಾಮದಲ್ಲಿ ಗುಂಡಿನ ಸದ್ದು. ವಿಜಯಪುರ ಜಿಲ್ಲೆಯ ಅಂಕಲಗಿ ಗ್ರಾಮದಲ್ಲಿ ಎರಡು ಗುಂಪುಗಳ ಮಧ್ಯೆ ಗಲಾಟೆಯಾಗಿದೆ. ಈ ಸಂದರ್ಭದಲ್ಲಿ ಜಗಳ ತಾರಕಕ್ಕೇರಿ ಹೊಡೆದಾಟ ಆರಂಭವಾಗಿದೆ. ಈ ವೇಳೆ ರಾಮು ಅಂಕಲಗಿ ಎಂಬಾತ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ. ಈ ವೇಳೆ ಗುಂಡು ಮಹಡಿಯ ಮೇಲಿದ್ದ ಬಾಲಕಿಯ ಕಾಲಿಗೆ ತಗುಲಿದೆ. ಮಹಾರಾಷ್ಟ್ರ ಮೂಲದ ಬಾಲಕಿಯ ಕಾಲಿಗೆ ತಗುಲಿದೆ. ಸದ್ಯ ಗಾಯಗೊಂಡ ಬಾಲಕಿಗೆ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ವಿಜಯಪುರ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಜೆಕೆ ನ್ಯೂಸ್ ಕನ್ನಡ ಅಂಕಲಗಿ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಾವು ಜಾತ್ರೆಗೆ ಬಂದಿದ್ದೇವ್ರಿ. ಮೊನ್ನೆ ಬರೋಣ ನಮ್ಮ ಅಕ್ಕನ ಮಗಂದು ದುರ್ಗಪ್ಪನ ಒಬ್ಬ ಹುಡುಗಂದು ಅಂದ್ರೆ ಜಾತ್ರೆಗೆ ಹಿಂಗೆ ಮಂದಿ ಬಾಳ್ಯಾರ ದಕ್ಕ ಮುಕ್ಕಾಗನ ಕಾಲು ಬಡ್ದದ್ರಿ. ಮೊಡ್ದ ನಾವು ಅಂದಾನ ಒಂದು ಸ್ವಲ್ಪ ಬೇಗ ಬೇದನ್ ಬಿಡ್ರಿ, ಬೇದ್ರ ನಾವು ಅಂದಾನ ಅನ್ನ ಬೇಬೇಡ ಅನ್ನ ಇರಲಿ ಬಿಡು ಅಂದಾನ. ಅಂದ್ರಾಗ ಒಬ್ಬ ಹುಡುಗ ಭೀಮಾನಟ ಸೀತಾರಾಮ ಅಣ್ಣನಿಗೆ ರೀ ಅಂಗಿ ಚಾಟಿ ಎಲ್ಲ ಹರಿದು ಹೊಡೆದಾರೆ. ಹೊಡೆನ ಮತ್ತು ಆವತ್ತ ಎಲ್ಲರೂ ನಮ್ಮ ಅಪ್ಪಾಗ ಹೋಗಿ ಇರ್ಲಪ್ಪ ನಾನು ಯಾಕೆ ಇರ್ಲಕ್ಕೆ ಬಿಡ್ರಪ್ಪ, ಸಣ್ಣ ಮಕ್ಕಳು ಅದಾರ, ನಾವೇ ಯಾರೆಲ್ಲ ಜಗಳಾಡ್ಲಕ್ಕ ಇಟ್ಟಿಗೆ ಬಿಟ್ಟು ಬಿಡ್ರಿ ಅಂತ ಹೇಳಾರ. ಅವ್ರಪ್ಪ ದುರ್ಗಪ್ಪನ ಅಪ್ಪ ನಮ್ಮ ಅಣ್ಣನಿಗೆ ದೊಡ್ಡವನಿಗೆ ದೊಡ್ಡ ಬೇದನ್ರಿ. ಅವು ಬೇಗ ಬೇದ್ರೂ ಯಾಕೆ ಇರ್ಲಕ್ಕಂತ ನಮ್ಮ ಅಣ್ಣ ನಮ್ಮಪ್ಪ ಮನೆಗೆ ಬಂದಾನ. ಅವ್ನು ಜಾತ್ರೆಯಾಗ ಮರ್ದಿವ್ಸ ನಾವು ಪಟ್ಟಿ ಗಿಟ್ಟಿ ಆಗನ ನೋಡ್ತೀವನ್ನ ಇವತ್ತು ಪಟ್ಟಿ ಆದ್ರಿ. ಆಗನ ಇದು ಕಲ್ಲ ತೆಂಗಿನಕಾಯಿ ಕೆಬ್ಬುಣಗಳು ತೊಗೊಂಡು ಹಂಗೆ ಎಲ್ಲರಿಗೂ ಬಡಿಲಾಕತ್ತಾರ ಹೆಣ್ಮಕ್ಳು ಗಂಡು. ಅವರು ಒಬ್ಬ ಕಾಕಾಗ ಸಣ್ಣ ಕಾಕಾಗ 5 ಮಂದಿ ರೀ, ನಡ್ಬಿರ್ಕವನ ಕಾಕಾಗ ಅವ್ರ ಕಾಕಾಗ 3 ಮಂದಿ, ಇನ್ನೊಬ್ಬನ ಕಾಕಾಗ ದೊಡ್ಡ ಕಾಕಾಗ 2 ಮಂದಿ ರೀ. ಮತ್ತು ಮಂದಿನೂ ಬಂದಾರೆ. ಅವರು ಅಂದ್ರೆ ಅವರು ಸಮಾಜಕ್ಕೆ ಮಂದಿ ಬಂದಾರ. ಅಂದ್ರೆ ಅವರು ಎಲ್ಲರೂ ಅಣ್ಣ ತಮ್ಮರ ಚುಲತ್ ಅಣ್ಣ ತಮ್ಮರ ಅದು ಎಲ್ಲರೂ ಬಂದು ಹೊಡೆದಾರೆ. ಈ ಹುಡುಗಿಗೆ ರಾಮ ಅನ್ನೋರಿ ಅವ ಏನು ಜಗಳದಾಗ ಇದ್ದಿದ್ದಿಲ್ಲ, ಖರೆ ಅವ ಗೋಳಿ ಬಾರ ಹಾರಿಸಿಬಿಟ್ಟಾರ್ರಿ. ಹುಡುಗಿ ಮನೆ ಮ್ಯಾಗಿತ್ತು, ಇಲ್ಲಿಂದ ಈ ಕಡೆ ಆರ್ಪಾರ ಆಗ್ಯದ್ರ ಹುಡುಗಿ ಹೋಗಿ ಇನ್ನೊಬ್ಬರು ಮನೆ ಮ್ಯಾಗ ಜಿಗಿದ್ ಬಿಟ್ಟಾಳ್ರಿ. ಒಂದು 5 ಫೂಟರ್ ಹಿಂಗೆ ಜಿಗಿದ್ ಬಿದ್ದಾಳ್ರಿ ಹುಡುಗಿ. ಇದು ಬಲಗಲ್ರಿ. ಬಂದಕ್ಕೀಗ ಇಟ್ಟೆ ಅದ್ರಿಗೆ ಇಟ್ಟು ಸಣ್ಣ ಅದು ಪರ್ಮಿಷನ್ ಅದೇನು ಅಂತ ಗೊತ್ತಿಲ್ಲ ರೀ. ಇಷ್ಟೇ ಆದ್ರೆ 3 ಗೋಳಿ ಹಾರಿಸ್ಯಾನ್ರಿ. ಒಂದು ಬಂದು ಹುಡುಗಿಗೆ ಬಡ್ದದ್ರಿ, ಇನ್ನೊಂದು ಏನು ನಮ್ಮ ಮಗನಿಗೆ ಇಲ್ಲಿ ಎಲ್ಲ ಇದು ಪೂರ್ಣ ಬಡ್ದದ್ರಿ. ಏನು ಗೋಳಿನೇ ಬಡ್ದದ, ಏನಾಗಿದೆ ಅಂತ ಗೊತ್ತಿಲ್ಲ ರೀ. ನಾ ಎಕ್ಸರ ತೆಗನ ಅವ್ರಿಬ್ಬರು ಸಿರಿಯಸ್ ಅದಾರ ರೀ ಭಾಳ. ಇಲ್ಲಿ ಇದೇ ದವಾಖಾನ್ದಾಗ ಅದಾರ, ಆಚೆ ಕಡೆ ಅದಾರ, ಮ್ಯಾಗ ಒಯ್ದಾರ್ರಿ. ಅವ್ರು ಇನ್ನ ಅಂದ್ರೆ ಅವ್ರಿಗೆ ಎಕ್ಸರ್ ತೆಗನ 2 ಹುಡುಗರು ಫುಲ್ಲು ಸಿರಿಯಸ್ ಅದಾರ ರೀ. ಅವರು ಎಕ್ಸರ್ ತೆಗನ ಗೊತ್ತಾಗ್ತದ್ರಿ. ನಾವು ಇಟ್ಟದಾರ್ರಿ, ನಾವೇನು ಜಗಳ ಇಲ್ಲ ಏನಿಲ್ಲ, ಯಾರಿಗೆ ಅಂದಿಲ್ಲ ಬಿಡಿಲ್ಲ. ನನಗೆ ನನ್ನ ಹುಡುಗಿ ಗೋಳಿ ಬಾರ್ ಹಾಡ್ದಾರ. ಇನ್ನೋರು ಹೇಳೋಣ ನಮ್ಮ ಮನೆ ಮ್ಯಾಗ ನೋಡೋಣ ಬಂದು ತೆಳಗೆ ಬಂದು ಅಳ್ಳಾಕತ್ತೀನಿ. ಅವರು ಬಂದು ನನಗೆ ಹೊಡಿಲಾಕತ್ತಾರೆ. ಕಟ್ಗೆ ತಂದಾಗ ಬೋಳ್ಗಳು ಎಲ್ಲ ತಿರುಗಿಬಿಟ್ಟಾರೆ. 3 ಬೋಳು ವಾಯ್ದ ನೋಡ್ರಿ. ಅದು ಪಟ್ಟಿ ಗಿಟ್ಟಿ ಏನು ಸಂಬಂಧ ಇಲ್ರಿ, ಅದು ಏನು ಸಂಬಂಧ ಇಲ್ಲ. ಪೌನ್ಯಾರ ಬ್ಯಾರೆದವ್ರ ಅಲ್ರಿ, ಪೌನ್ಯಾರ ನಮ್ಮ ಹೊಡೆದಾರ್ರಿ. ಅಣ್ಣ ತಮ್ಮದಲ್ರಿ, ಬ್ಯಾರೆದವ್ರ ಅವ್ರ ಸಂಬಂಧಿಕರು. ಮನೆ ಜಾತ್ರೆ ದಿನ ರೀ ಅಂದ್ರೆ ಅಗ್ನಿ ಇರ್ತದ್ರಿ. ಅವತ್ತು ಅಗ್ನಿ ಹಚ್ಚನ ಪಟಗಡ್ ಹಾರ್ಸ್ಯಾರ್ರಿ. ಹಾರ್ಸಿದ ಬಳಕ ಪಟಗಡ್ ಪಟ್ ಇದು ಮಗನ ಒಬ್ರಿಗೊಬ್ರು ದಕ್ಕ ಮುಖ್ಯ ಆಗ್ಯದ್ರಿ. ಹಿಂಗೆ ಆಗನ ಕಾಲು ತುಳಿದ್ರ ಸಟಿ ಅವ್ ಬೇಯ್ದಕ್ಕಾರ ಇವ್ನು ಹೊಡೆದನ್ರಿ ನಮ್ಮ ಅಕ್ಕನ ಮಗ. ನಮ್ಮದಾಗ ಒಂದು 3 ಮಂದಿಗೆ ಫುಲ್ಲು ಸಿರಿಯಸ್ ಅದಾರ್ರಿ. ನಮಗಂದ್ರೆ ಎಲ್ಲರಿಗೂ ಮೂಗ್ ಪೆಟ್ಟಾಗ್ಯಾವ್ರಿ. ಭಾಳ ಮಂದಿಗೆ ಇಡ್ಲಿಲ್ಲ ಅಂದ್ರೆ ಒಂದು 10-15 ಮಂದಿ ನಾವು ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲರೂ ಮತ್ತು ಮೂಗ್ ಪೆಟ್ಟಾಗ್ಯದ್ರಿ ಎಲ್ಲರಿಗೆ. ಅಂಕಿಲಿಗೆದಾಗ್ರಿ. ನಮ್ಗೆ ಇಷ್ಟೇ ರೀ, ಅವನಿಗೆ ಬಂದಕ್ಕೆ ಯಾರು ಕೊಟ್ಟಾರ, ಏನು ಸಣ್ಣ ಮಕ್ಳಿಗೆ ಹೊಡಿ ಅಂತಕ್ಯಾರ ಬಂದಕ್ಕೆ ಕೊಟ್ಟಾರ. ನಮ್ಗೆ ನಾಯೇ ಬೇಕ್ರಿ. ನಮ್ಮ ಹೆಸರು ಪದ್ಮ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ.
NH65 ರಸ್ತೆ ವೀರಭದ್ರಗಿರಿ ಸಿಂದನಕೀರ ಕ್ರಾಸ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.